ಇದು ನೆಕ್ಸ್ಟ್ ಡೇನೇ ಮಾಡ್ಬೇಕಂತ ಐಡಿಯಾ ಯಾರು ಮೂಟು ಮಾಡಿದ್ದು? ಇವರು ಒತ್ತಾಯ ಮಾಡಿ ಸ್ಪೆಷಲ್ ಫ್ಲೈಟ್ಲಿ ಅವ್ರನ್ನ ತರಿಸಿದ್ದಾರೆ. ಸ್ಪೆಷಲ್ ಫ್ಲೈಟು ಈಗ ಹೇಳ್ತಾ ಇದ್ದಾರೆ, ಅವರ ಬುಕ್ ಮಾಡ್ಕೊಂಡಿದ್ರು. ಮೊದಲು ಬೇರೆದವರೇ ಹೇಳಿದ್ರು ಸ್ಪೆಷಲ್ ಫ್ಲೈಟ್. ಈಗ ಅದು ಪೇಮೆಂಟ್ ಯಾವಾಗಲೂ ಈ ಸ್ಪೆಷಲ್ ಫ್ಲೈಟನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಬುಕ್ ಮಾಡ್ತೀವಿ, ನಮ್ಗೆ ಗೊತ್ತಿದೆ. ಮೊದಲು ಹೇಳ್ಬಿಡ್ತೀವಿ ಒಂದು ಫ್ಲೈಟಲ್ಲಿ ಮಾಡಪ್ಪ, ಆಮೇಲೆ ಅಂದ್ರೆ ಈಗ ರಸೀದಿ ಎಲ್ಲ ಚೇಂಜ್ ಮಾಡಿಸಿರ್ಬೋದು ನನ್ನ ಅಂದಾಜು ಮಟ್ಟಿಗೆ. ಸರ್ಕಾರದಲ್ಲಿದ್ದವರು ಯಾರೋ ಮಾಡಿಸಿದ್ದಾರೆ, ಆನಂತರ ಈಗ ಚೇಂಜ್ ಮಾಡಿದ್ದಾರೆ. ಅವರ ID ಯಾವುದೋ ಒಂದು ಏಜೆನ್ಸಿ ಇದೆಯಲ್ಲ ಅವ್ರು ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಗೋಯಿಂಗ್ ಆನ್? ಅತ್ಯಂತ ಇನ್ಸೆನ್ಸಿಟಿವ್, ಇರ್ರೆಸ್ಪಾನ್ಸಿಬಲ್ ಆ್ಯಂಡ್ ಎಸ್ಕೇಪಿಸಮ್ ಇದರಲ್ಲಿ ಎತ್ತು ಕಾಣ್ತದೆ. ಹಿಂದೆ ಮೂಢ ಹಗರಣ ಆದಾಗ ನ್ಯಾಯಾಲಯ ಮಧ್ಯಪ್ರವೇಶ ಮಾಡುವವರೆಗೆ ಯಾರನ್ನೂ ಸಸ್ಪೆನ್ಷನ್ ಇಲ್ಲ. ಅದಾದ ನಂತರ ವಾಲ್ಮೀಕಿ ಹಗರಣದಲ್ಲಿಯೂ ಕೈ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ಇದರಲ್ಲಿ ಈಗ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಳ್ಳೋಕೆ ಹೊಂಟಿದ್ದಾರೆ. ನನಗಿರುವ ಖಚಿತ ಮಾಹಿತಿ ಪ್ರಕಾರ ಪೊಲೀಸರು ಒಂದು ದಿವಸದಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಯಾರ ಒತ್ತಡದ ಮೇಲೆ ಮಾಡಿದ್ರಿ ನೀವು? ನಿಮ್ಮ ಮಕ್ಕಳು ಮೊಮ್ಮಕ್ಕಳು, ಅಧಿಕಾರಿಗಳ ಮೊಮ್ಮಕ್ಕಳು ಬಂದ ಒಂದು ಸೆಲ್ಫಿ ತೆಗೆಸ್ಕೊಳ್ತಾ ಇದ್ರಿ. ಇನ್ನೊಂದು ಸಂಗತಿ, ವಿಧಾನಸೌಧದ ಮುಂದೆ ಏನು ಕಾರ್ಯಕ್ರಮ ಆಯಿತು, ಎಲ್ಲ ಗಮನವನ್ನು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಕೊಡಬೇಕಾಯ್ತು. ಯಾಕಂದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಇದ್ದಿದ್ದಕ್ಕೆ. ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೀಸ್ ಥಿಂಗ್ಸ್? ಹಾಗಾಗಿ ಹಿಂದಿನ ಅನುಭವಗಳಿದೆ. ಮತ್ತು ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಸಂಗತಿ, ಅವರು ರಿಟರ್ನ್ದಲ್ಲಿ ಪರ್ಮಿಷನ್ನನ್ನು ನಿರಾಕರಿಸಲಿಲ್ಲ ಅನ್ನುವ ಕಾರಣಕ್ಕೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ರಿ. ಈ ಟ್ವೀಟ್ ಯಾರು ಮಾಡಿದ್ದಾರೆ? ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಟ್ವೀಟದಲ್ಲಿ ಏನು ಹೇಳಿದ್ದಾರೆ? ನಿನ್ನೆಯ ಫೈನಲ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸುತ್ತಿರುವ ಕರ್ನಾಟಕದ ಹೆಮ್ಮೆಯ RCB ತಂಡವನ್ನು ಸಮಸ್ತ ಕನ್ನಡಿಗರ ಪರವಾಗಿ ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇನೆ. ಮುಖ್ಯಮಂತ್ರಿ ಟ್ವೀಟ್ ಇದೆ. ಕೋಟ್ಯಾಂತರ ಅಭಿಮಾನಿಗಳ 18 ವರ್ಷಗಳ ಕಾತರ ಕಾಯುವಿಕೆ ಕೊನೆಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಈ ಐತಿಹಾಸಿಕ ಗೆಲುವಿನ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ. ಯಾಕೆ ಕರೆ ಕೊಟ್ರಿ? ಮೋಸ್ಟ್ ಇರ್ರೆಸ್ಪಾನ್ಸಿಬಲ್. ಮೊದಲೇದ್ದು ಯಾರಾದರೂ ರಾಜೀನಾಮೆ ಕೊಡಬೇಕಂದ್ರೆ ಒತ್ತಾಯಪೂರ್ವಕವಾಗಿ ಮಾಡಿಸಿದಂಥ ಉಪಮುಖ್ಯಮಂತ್ರಿ ಅವರೇ ಇದಕ್ಕೆ ಜವಾಬ್ದಾರರು. ಮುಖ್ಯಮಂತ್ರಿಗಳ ನೈತಿಕ ಹೊಣೆಗಾರರು ಇದಕ್ಕೆ. ಸರ್, ಈಗ ಬಿಜೆಪಿಯಿಂದಲೂ ಸಹ ಅಭಿನಂದನೆ ಮಾಡಲಿಕ್ಕೆ ಒತ್ತಡ ಇತ್ತು.